ವೆಲ್ಕಮ್ ಟು ಗೋಲ್ಡ್ ಡಿಸೈನ್ ಗ್ಯಾಲರಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ಭಾವಿಸಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಅಂದಾಗೆ ನಾವು ಚಿನ್ನದ ವ್ಯಾಪಾರಿ ಅಲ್ಲ, ಬೆಳ್ಳಿ ವ್ಯಾಪಾರಿನೂ ಅಲ್ಲ, ಡೈಮಂಡ್ ವ್ಯಾಪಾರಿನೂ ಅಲ್ಲ. ಹಾಗಾದರೆ ಈ ಚಾನಲ್ನ ಉದ್ದೇಶ ಏನು ಅಂತ ಅಂದರೆ, ಈ ವೆರೈಟಿ ಆಫ್ ಡಿಸೈನ್ಸ್ನ ತೋರಿಸಿ ನಿಮ್ಮ ಕಲೆಕ್ಷನಲ್ಲಿ ಮಾಡಿಸ್ಕೊಂಡು ಇಟ್ಕೊಳ್ಳಿ ಅನ್ನೋ ಕಾರಣಕ್ಕೆ ಈ ಚಾನಲ್ ಓಪನ್ ಮಾಡಿರೋದು. ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ಅವಳದ್ದು ಓಲೆಗಳನ್ನ ತೋರಿಸ್ತಾ ಇದ್ದೀನಿ. ಇದು ಫಸ್ಟ್ ಒಂದು ನೋಡೋಣ ಬನ್ನಿ. ಇದು ಬಂದು ಸ್ಟಾರ್ ಶೇಪಲ್ಲಿದೆ, ನೋಡ್ಬೋದು. ಇಲ್ಲಿ 6 ಅವಳಗಳಿದೆ, 5 ಚಿನ್ನದ ಗುಂಡಿದೆ, ಅಂದರೆ ಪಕ್ಕ ಇದೆ. ಎಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ. ಇದಕ್ಕೆ ಬೇಕಾ ನೀವು ಹ್ಯಾಂಗಿಂಗ್ಸ್ ಕೂಡ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದಕ್ಕೆ ಪ್ಲೇನ್ ಹ್ಯಾಂಗಿಂಗ್ಸು ಹಾಕೋಬೋದು, ಇಲ್ವಾ ಇದ್ರದ್ದೇ ಅಂದರೆ ಅವಳದ್ದೇ ಮಾಡಿಸ್ಕೋಬೋದು, ಇಲ್ವಾ ವೈಟ್ ಕಲರ್ ಅಂದರೆ ಮುತ್ತಿಂದ ಅವಳ ಮಾಡಿಸ್ಕೋಬೋದು. ಎಲ್ಲದಕ್ಕಿಂತ ಬೆಸ್ಟ್ ಅಂದರೆ ಪ್ಲೇನ್ ಜುಮ್ಕಿ ಇದ್ದರೆ ಹಾಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಆ ಥರ ಒಂದು ಮಾಡಿಸ್ಕೊಂಡು ಇಟ್ಕೊಂಬಿಡಿ. ಈ ಥರ ಪ್ಲೇನ್ ಓಲೆಗಳಿಗೆ ಪ್ಲೇನ್ ಜುಮ್ಕಿ ಈ ಥರ ಏನು ಬೇಕಾದ್ರೂ ಹಾಕೋಬೋದು. ಪ್ಲೇನ್ ಆಗಿದ್ರೂ ಹಾಕೋಬೋದು, ಸ್ಟೋನ್ಸ್ ಇದ್ದರೂ ಹಾಕೋಬೋದು. ಏನೇ ಒಂದು ಈ ಥರ ಸ್ಟಡ್ಗೆ ಕೆಳಗಡೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಪ್ಲೇನ್ ಜುಮ್ಕಿ. ಇದು ಅಷ್ಟೇ ಸ್ಟಡ್. ಇದರಲ್ಲಿ 9 ಗುಂಡು ಇದೆ, ಅಂದರೆ ಹವಳ ಇದೆ, ಒಂದೇ ಒಂದು ಮುತ್ತಿದೆ, ಮತ್ತು 4 ಚಿನ್ನದ ಗುಂಡು ಮಾಡಿದ್ದಾರೆ. ಇದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇವಾಗಿನ ಟ್ರೆಂಡು ಬರೀ ಪ್ಲೇನ್ ಮುತ್ತಲ್ಲಿ ಮಾಡ್ತಾರೆ. ಇದು ಒಂಥರ ಕಾಂಬಿನೇಷನ್ ಆಗಿದೆ. ಇದಕ್ಕೂ ಅಷ್ಟೇ ನೀವು ಪ್ಲೇನ್ ಜುಮ್ಕಿ ಹಾಕೊಂಡ್ರೆ ಒಂಥರ ಎದ್ದು ಕಾಣುತ್ತೆ, ಒಂಥರ ರಾಯಲ್ ಲುಕ್ ಕೊಡುತ್ತೆ. ಇದು ವಯಸ್ಸಾದವ್ರಿಗೆ ಈ ಥರ ಪ್ಲೇನ್ ಆಗಿ ಹಾಕ್ಕೋಬೋದು. ಇನ್ನು ಯಂಗ್ಸ್ಟರ್ಗೆ ಒಂದು ಪ್ಲೇನ್ ಜುಮ್ಕಿ ಇದ್ದರೆ ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಅದಕ್ಕೆ ಮಾಟಿ ಎಲ್ಲ ಹಾಕೊಂಡ್ರೆ ಇನ್ನೂ ತುಂಬಾ ಗ್ರ್ಯಾಂಡ್ ಲುಕ್ ಕಾಣಿಸುತ್ತೆ. ಈ ಥರ ಓಲೆಗಳೆಲ್ಲ 5-6 ಗ್ರಾಮ್ ಮೇಲ್ಗಡೆ ಬರೋದು. ಇದು ಆ್ಯಾವ್ರೇಜು 6 ಗ್ರಾಮ್ ಇದೆ. ಇನ್ನು ಬೇಕಾದ್ರೆ ನೀವು ಹೆಚ್ಚು ಚಿನ್ನ ಇದ್ದರೆ ನೀವು ಇನ್ನೂ 7 ಗ್ರಾಮು, 8 ಗ್ರಾಮು, 9 ಗ್ರಾಮ್ ತನಕ ಮಾಡಿಸ್ಕೋಬೋದು, ಅದು ನಿಮ್ಮ ಇಷ್ಟ. ನೆಕ್ಸ್ಟ್ ನೋಡೋಣ ಬನ್ನಿ. ಇದು ಲಕ್ಷ್ಮಿ ಮತ್ತು ಹವಳದ ಓಲೆ, ನೋಡ್ಬೋದು. ತುಂಬ ಚೆನ್ನಾಗಿ ಕಾಣುತ್ತೆ ಇದು ಕಿವಿಗೆ ಹಾಕೊಂಡ್ರೆ. ಇದರಲ್ಲಿ 10 ಹವಳ ಇದೆ, ಸೊ 2 ಸೇರಿಸಿ 20 ಹವಳ ಇದೆ, ನೋಡ್ಬೋದು. ಇದು 5.5 ಗ್ರಾಮ್ ಇದೆ, ತುಂಬಾ ಎಲಿಗೆಂಟಾಗಿ ಕಾಣುತ್ತೆ. ಇದು ಡೈಲಿ ವೇರು ಹಾಕೋಬಹುದು. ಇದು ಹಾಕೊಂಡ್ರೆ ಅವಳ ಕರಗುತ್ತೆ ಅಂತ ಕೆಲವರು ಹೇಳ್ತಾರೆ. ಅದು ನೀರು ಬಿದ್ದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಕೇಳಿಕೊಂಡು ಹಾಕ್ಕೊಳ್ಳಿ. ಕೆಲವ್ರಿಗೆ ಅದು ಸೌದೋದ್ರೆ ಒಂಥರ ಚೆನ್ನಾಗಿ ಕಾಣಲ್ಲ ಅಂತಲೂ ಇರ್ತಾರೆ. ಸೊ ಸ್ವಲ್ಪ ದಿವಸ ಹಾಕ್ಕೊಳ್ಳಿ, ಸ್ವಲ್ಪ ದಿವಸ ತೆಗ್ದಿರಿ ಅಂತ ನಾನು ಹೇಳ್ತೀನಿ. ತಲೆಗೆ ಸ್ನಾನ ಮಾಡಬೇಕಾರೆಲ್ಲ ಹಾಕೋಬೇಡಿ. ನೆಕ್ಸ್ಟ್ ನೋಡೋಣ. ಇದು ಕೇವಲ 2.5 ಗ್ರಾಮ್ ಇದೆ. ತುಂಬ ಪುಟಾಣಿಯಾಗಿದೆ, ನೋಡ್ಬೋದು. ಇದು ಸಣ್ಣ ಮಕ್ಳಿಗೂ ಹಾಕ್ಬೋದು. ಇವಾಗೆಲ್ಲ ಇದು ಫ್ಯಾಷನ್ ಆಗಿದೆ. ದೊಡ್ಡವರು ಕೂಡ ಸಣ್ಣದು ಕಣ್ಣಿಗೆ ಕಾಣ್ದಿರೋ ಅಂಥದ್ದು ಕಿವಿಗೆ ಹಾಕೊಂಡು ಓಡಾಡ್ತಾರೆ. ಇವಾಗಿನ ರೇಟ್ ಪ್ರಕಾರವೂ ಅದು ಸರಿ. ಕೆಲವ್ರಿಗೆ ಅಂತೂ ತುಂಬ ಸಣ್ಣದಾಗಿ ಕಾಣುತ್ತೆ, ಕಿವಿನೇ ಚುಚ್ಚಿಸಲ್ವೇನೋ ಅನ್ನೋಂಗೆ ಕಾಣಿಸುತ್ತೆ. ಇದು ಕೇವಲ 2.5 ಗ್ರಾಮ್ ಇದೆ. ಇದು ಕೂಡ 3 ಗ್ರಾಮ್ ಇದೆ. ನೋಡಿ, ಒಂದೊಂದು ಓಲೆಗೆ 3 ಹವಳ ಇದೆ. ಇದೊಂಥರ ಯುನೀಕ್ ಆಗಿದೆ ನೋಡಿ. ಮಧ್ಯ ಕಡ್ಡಿ ಬಂದಿದೆ, ತುಂಬ ಯುನೀಕ್ ಆಗಿದೆ. ಇದಕ್ಕೂ ಅಷ್ಟೇ ನೀವು ಪ್ಲೇನ್ ಜುಮ್ಕೆ ಹಾಕೋಬೋದು, ಫೆಸ್ಟಿವ್ ಆಗಿ ಕನ್ವರ್ಟ್ ಮಾಡ್ಕೋಬೋದು. ನಾನು ಹೇಳ್ದಂಗೆ ಒಂದು ಪ್ಲೇನ್ ಜುಮ್ಕಿ ಮಾಡಿಸ್ಕೊಳ್ಳಿ, ತುಂಬ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಏನಿಲ್ಲ, ಒಂದು 5-6 ಗ್ರಾಮ್ ಸಿಂಪಲ್ ಆಗಿರೋ ಡಿಸೈನ್ ಮಾಡಿಸ್ಕೊಳ್ಳಿ. ಎಲ್ಲದಕ್ಕೂ ಸೂಟ್ ಆಗೋಂಗೆ, ಯಾವುದೇ ಹವಳ ಅಥವಾ ಏನು ಇಟ್ಕೋಬೇಡಿ. ಆ ಜುಮ್ಕಿಲಿ ಎಲ್ಲದಕ್ಕೂ ಸೂಟ್ ಆಗೋಂಗೆ ಇಟ್ಕೊಳ್ಳಿ. ಇದು ಎಲ್ಲ ಸ್ಟೋನ್ಸ್ಗೂ, ಎಲ್ಲ ಹವಳ, ಮುತ್ತು, ಪಚ್ಚೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ಪ್ಲೇನ್ ಜುಮ್ಕಿ. ಈ ಡಿಸೈನ್ ಮಾತ್ರ ನನ್ನ ಈ ವಿಡಿಯೋದಲ್ಲಿ ತುಂಬ ಫೇವ್ರೆಟ್ ಡಿಸೈನ್ ನೋಡಿ. ನವಿಲು. ಇದು 4.5 ಗ್ರಾಮ್ 5 ಗ್ರಾಮ್ ಇದೆ. ಇದು ಆ್ಯಾವ್ರೇಜಾಗಿ ಹೇಳ್ತಾ ಇರೋದು, ಬಿಕಾಸ್
ಆ ಅವಳೆಲ್ಲ ಸೇರಿಕೊಳ್ಳುತ್ತೆ ಗ್ರಾಮ್ ಇದು ಮಾಡ್ಬೇಕಾದ್ರೆ. ಇದು ಇದು ಬರೀ ಚಿನ್ನದ ಹೇಳ್ತಾ ಇರೋದು. ಆ್ಯಾವ್ರೇಜ್ ಆಗಿ 5 ಗ್ರಾಮ್, 4.5 5 ಗ್ರಾಮ್ ಬೇಕು. ತುಂಬಾ ಚೆನ್ನಾಗಿದೆ ಇದು. ನೋಡ್ಬೋದು ಇಲ್ಲಿ ಅವಳ ಮತ್ತು ಝೇಡ್ ಹಾಕಿದ್ದಾರೆ. ನಿಮಗೆ ಯಾವ ಕಲರ್ ಬೇಕಾದ್ರೂ ಹಾಕ್ಸ್ಕೊಬೋದು. ಅಲ್ಲಿ 2 ಕಲರ್ ಇದೆ, ಬೇಡ ನನಗೆ ಒಂದೇ ಕಲರ್ ಬೇಕು ಅಂದರೆ ಒಂದೇ ಕಲರ್ ಹಾಕ್ಸ್ಕೊಬೋದು. ಇಲ್ಲಾಂದರೆ ಪ್ಲೇನಾಗಿ ಮುತ್ತು ಹಾಕ್ಸ್ಕೊತೀನಿ ಅಂದರೆ ಮುತ್ತು ಹಾಕ್ಸ್ಕೊಬೋದು. ಬೇಡ ನನಗೆ ಚಿನ್ನದ ಗುಂಡೆ ಹಾಕ್ಸ್ಕೊತೀನಿ ಅಂದರೆ ಅದು ಕೂಡ ಹಾಕ್ಸ್ಕೊಬೋದು. ಬಟ್ ತುಂಬ ಚೆನ್ನಾಗಿದೆ ಇದು, ನೋಡ್ಬೋದು. ನೆಕ್ಸ್ಟ್ ನೋಡೋಣ ಬನ್ನಿ. ಇದು ಕೂಡ 6 ಗ್ರಾಮು. ಇದೆಲ್ಲ ಹೆವಿ ಆಗಿರೋ ಇಯರಿಂಗ್ಸು. ಸೊ ಇದಕ್ಕೆ 6 ಗ್ರಾಮ್ ಚಿನ್ನನೇ ಬೇಕು. ಇದೆಲ್ಲ ಅವಳೆಲ್ಲ ಸೇರಿಸಿದ್ರೆ ಅದು ಇನ್ನೂ 7 ಗ್ರಾಮ್ 8 ಗ್ರಾಮ್ ಬರುತ್ತೆ. ಸೊ ನೋಡಿ ಎಷ್ಟು ಯುನೀಕ್ ಆಗಿದೆ. ಪಿಕಾಕ್ ಇದೆ, ಮಧ್ಯ ಫೆದರ್ಸ್ ಥರ ಇದೆ, ಸುತ್ತ ಹವಳಗಳಿದ್ದಾವೆ. ಇನ್ನೊಂದು ಸೈಜು ಸಣ್ಣದು 6 ಹವಳ ಇದೆ, ಮತ್ತು ದಪ್ಪದು 5 ಹವಳ ಇದೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಸಿಂಪಲ್ ಆಗಿರೋ ಫಂಕ್ಷನ್ಸ್ಗೆ ಎಲ್ಲಕ್ಕೂ ಹಾಕ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ. ಈ ಎಲ್ಲದ ವ್ಯಾಲ್ಯೂ ಅಂದರೆ ಚಿನ್ನದ ವ್ಯಾಲ್ಯೂ 6 ಗ್ರಾಮ್ ಮೇಲ್ಗಡೆನೇ ಇದೆ. ಅದಕ್ಕೆ ಎಲ್ಲನೂ ಒಟ್ಟಿಗೆ ಹಾಕಿದ್ದೀನಿ, ನೋಡ್ಬೋದು. ಫಸ್ಟ್ ಒನ್ನಲ್ಲಿ ಸಿಂಪಲ್ ಅನಿಸುತ್ತೆ, ಬಟ್ ಅದಕ್ಕೂ ಹೆವಿ ಡಿಸೈನ್ ಇದೆ. ಅಲ್ಲೂ 7 ಹವಳ ಇದೆ ಫಸ್ಟ್ ಒನ್ನಿಗೆ. ನೆಕ್ಸ್ಟ್ ಒನ್ಗೂ 7 ಹವಳಗಳಿದೆ ಒಂದೊಂದಕ್ಕೆ. ಇದಕ್ಕೂ ಎಲ್ಲ 6 ಗ್ರಾಮ್ ಬೇಕೇ ಬೇಕು ಎಲ್ಲದಕ್ಕೂ. ನೆಕ್ಸ್ಟ್ 3ನೇ ಮತ್ತು 4ನೇ ಸೇಮ್ ಡಿಸೈನು, ಬಟ್ ಒಳಗಡೆ ಹವಳ ಮತ್ತು ಇನ್ನೊಂದಕ್ಕೆ ಮುತ್ತು ಹಾಕಿದ್ದಾರೆ ಅಷ್ಟೇ. ನೋಡ್ಬೋದು ಎಷ್ಟು ಎಲಿಗೆಂಟ್ ಆಗಿದೆ. ಇದೆಲ್ಲ ಹ್ಯಾಂಗಿಂಗ್ಸ್ ಅಂತ ಆಗುತ್ತೆ, ನೋಡ್ಬೋದು. ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಗುತ್ತೋ ಅದನ್ನು ಸೇವ್ ಮಾಡ್ಕೋಬೋದು. ಈ ಪ್ಲೇ ಲಿಸ್ಟಲ್ಲಿ ಹಾಕಿರ್ತೀನಿ ಇವೆಲ್ಲನೂ. ಕೋರಲ್ ಡಿಸೈನ್ಸ್ ಅಂತ ಹಾಕಿರ್ತೀನಿ, ಪ್ಲೀಸ್ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ಇವೆಲ್ಲವೂ 5 ಗ್ರಾಮ್ ಒಳಗಡೆನೇ ಇರೋವಂಥದ್ದು. ಫಸ್ಟ್ ಒಂದು 4.25 ಗ್ರಾಮ್ ಇದೆ. ಅದೇ ಒಂದು ಮಧ್ಯಕ್ಕೆ ಒಂದು ದಪ್ಪ ಹವಳ ಹಾಕಿದ್ದಾರೆ, ಮತ್ತು ಕೆಳಗಡೆ ಬಂದು ಕುಚ್ಚಂಗೆ ಒಂದು 3-4 ಕುಚ್ಚಂಗೆ 3-4 ಹವಳ ಸಣ್ಣ ಹವಳ ಹಾಕಿದ್ದಾರೆ. ಸೆಕೆಂಡ್ ಒನ್ನು ಒಂದು ಹಾರ್ಸ್ ಥರ ಇದೆ. ಹಾರ್ಸ್ ಅಂತಲೂ ಹೇಳ್ಕೊಬೋದು, ಅಥವಾ ನವಿಲು ಅಂತಲೂ ಹೇಳ್ಕೊಬೋದು. ಅದಕ್ಕೆ ಸುತ್ತ ಅವಳದ್ದು ಡಿಸೈನ್ ಬಂದಿದೆ. ಇದೆಲ್ಲ ಓಲ್ಡ್ ಫ್ಯಾಷನ್ನು, ಅಂದರೆ 2010ಇಂದ 2015 ತನಕ ಇದು ತುಂಬಾ ಟ್ರೆಂಡ್ ಆಗಿತ್ತು. ನೆಕ್ಸ್ಟ್ ಒಂದು ಬಂದು ಅದೇ ಥರದ್ದು, ಆ ಕಡೆ ಈ ಕಡೆ ಗುಪ್ಪೆ ಥರ ಬಂದು ಮಧ್ಯದಲ್ಲಿ ಹವಳ ಬಂದಿದೆ. 4ನೇದು ಸಿಂಪಲ್ ಆಗಿದೆ, ಇದು ಅಷ್ಟೇ 5 ಗ್ರಾಮ್ ಇದೆ. ಮೇಲ್ಗಡೆ ಓಲೆ ಒಂದೇ ಒಂದು ಹವಳ, ಅದಕ್ಕೆ ಸುತ್ತ ಫ್ಲವರ್ ಥರ ಇದೆ. ಕೆಳಗಡೆ ಬಂದು ಹ್ಯಾಂಗಿಂಗ್ಸು, ಅದು ನೋಡಿ ಅದು ತುಂಬ ಚೆನ್ನಾಗಿದೆ. ಸಿಂಪಲ್ ಆಗಿರೋ ಫಂಕ್ಷನ್ಸ್ಗೆ ಹಾಕ್ಕೊಂಡು ಹೋಗೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ 5ನೇದು ಬಂದು 4.25 ಇದೆ. ಒಂದು ದಪ್ಪ ಹವಳ ಬಂದಿದೆ, ಮತ್ತು 3 ಸಣ್ಣದು, ಅದಕ್ಕಿಂತ ಸ್ವಲ್ಪ ಸಣ್ಣದು ಹವಳ ಇದೆ. ನೆಕ್ಸ್ಟು ಕೊನೆಯದು 7, ಇದು ಒಂಥರ ಸ್ಟಾರ್ ಶೇಪಲ್ಲಿದೆ. ಇದು 7 ಹವಳ ಇದೆ. ಇದಕ್ಕೂ ಅಷ್ಟೇ 5 ಗ್ರಾಮ್ ಬೇಕು. ಇದು ಇನ್ನೊಂಥರ ಯುನೀಕ್ ಆಗಿರೋ ಡಿಸೈನು. ಮೇಲ್ಗಡೆ ಮಾವಿನಕಾಯಿ ಶೇಪು, ಕೆಳಗಡೆ ಹ್ಯಾಂಗಿಂಗ್ಸು ಅಥವಾ ಜುಮ್ಕಿ ಚೆನ್ನಾಗಿದೆ. ಇದಕ್ಕೆ 7.25 ಗ್ರಾಮ್ ಬೇಕು. ಹೆವಿಯಾಗಿದೆಯಲ್ಲ ಅದಕ್ಕೇ, ಓಲೆ ಹೆವಿಯಾಗಿದೆ. ಸೊ ಇದಕ್ಕೆ 7.25 ಗ್ರಾಮ್ ಬೇಕು. ನೋಡಿ ಸುತ್ತ ಸಣ್ಣ ಸಣ್ಣ ಹ್ಯಾಂಗಿಂಗ್ಸಲ್ಲಿ ಹವಳ ಇದೆ, ಕೆಳಗಡೆ ಬಂದು ದಪ್ಪನೇ ಹವಳ ಇದೆ, ನೋಡ್ಬೋದು. ಇದೇ
ಅಂದಾಜು ವ್ಯಾಲ್ಯೂಸು. ಇದಕ್ಕಿಂತ ಜಾಸ್ತಿನೂ ಮಾಡ್ಕೋಬೋದು, ಇದಕ್ಕಿಂತ ಕಮ್ಮಿನೂ ಮಾಡ್ಕೋಬಹುದು. ಅಂದರೆ ಕಮ್ಮಿ ಮಾಡಿದ್ರೆ ನಿಮಗೆ ಸ್ಟ್ರೆಂತ್ ಇರಲ್ಲ, ಸೊ ಹಾಗಾಗಿ ಜಾಸ್ತಿನೇ ಮಾಡ್ಕೊಳ್ಳಿ. ನಾನು ಹೇಳ್ತೀನಿ 5 ಗ್ರಾಮ್ ಇದೆ ಅಂತ, 4 ಗ್ರಾಮ್ಗೆ ಮಾಡಿಕೊಡಿ ಅಂತ ಹೇಳಿದ್ರೆ ಅದು ನಿಮಗೇ ಟೊಳ್ಳಾಗಿ ಏನಾರ ಸಿಕ್ಕಾಕೊಂಡಾಗ ನಿಮಗೇ ಅದು ವೇಸ್ಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. 5 ಗ್ರಾಮ್ ಅಂದರೆ 5.5-6 ಗ್ರಾಮ್ಗೆ ಮಾಡಿ ಅಂತ ಹೇಳಿ. ಸೊ ಆಗ ನಿಮಗೆ ಹೆವಿನೂ ಇರುತ್ತೆ, ಹಾಗೆ ಬಾಳಿಕೆನೂ ಬರುತ್ತೆ ಅಂತ ಅಷ್ಟೇ. ನೆಕ್ಸ್ಟ್ ನೋಡೋಣ ಬನ್ನಿ. ಇದು ಅಷ್ಟೇ ಸಿಂಪಲ್ ಆಗಿದೆ ಓಲೆ. ಒಂದು ಫ್ಲವರ್ ಡಿಸೈನ್ ಇದೆ, ಕೆಳಗೆ ಬಂದು ಜುಮ್ಕಿಲಿ ಕೆಳಗಡೆ ಬಂದು ಸಿಕ್ಕಾಬಟ್ಟೆ ಹವಳ ಇದೆ ನೋಡ್ಬೋದು. ಈ ಹವಳನ ತೆಗೆಯೋಕ್ಕೆ ಜಾಸ್ತಿ ಗ್ರಾಮ್ ಬೇಕಾಗುತ್ತೆ. ಇದು 6.5 ಗ್ರಾಮ್ ಇದೆ ನೋಡ್ಬೋದು. ಒಂಥರ ಕ್ಯೂಟಾಗಿದೆ, ಹಂಗೆ ಎಲಿಗೆಂಟಾಗೂ ಕಾಣುತ್ತೆ, ಬ್ಯೂಟಿಫುಲ್ ಆಗಿರುತ್ತೆ. ಇವೆಲ್ಲ ಫೆಸ್ಟಿವ್ ವೇರ್ ಅಥವಾ ಟ್ರೆಡಿಷನ್ ವೇರ್ಗಷ್ಟೇ ಹಾಕೋಬೇಕು, ತೆಗೆದು ಎತ್ತಿಡಬೇಕು. ಹಾಕ್ಕೊಂಡು ಒದ್ದಾಡೋದು, ಮಲ್ಕೊಳ್ಳೋದ್ರೆ ಇದೆಲ್ಲ ಈ ಮನೆಗಳೆಲ್ಲ ಬಿದ್ದೋಗುತ್ತೆ. ಒಂದು ಮನೆ ಬಿದ್ದೋದ್ರೆ ಚೆನ್ನಾಗಿ ಕಾಣಲ್ಲ, ಅದಕ್ಕೇ. ಈ ವಿಡಿಯೋದಲ್ಲಿ ಇರುವ ಡಿಸೈನ್ಸ್ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಹಂಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿ, ಹಂಗೆ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.